ಹಾಯ್, ನನ್ನ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ಕಾರ ಹೇಳ್ತಾ, ದುಬೈಯಲ್ಲಿ ನಮ್ಮದು ಸೆಕೆಂಡ್ ಡೇ ಏನೇನಿತ್ತು, ಏನೇನಾಯಿತು, ಎಲ್ಲೋದ್ವಿ ಅಂತ ಈ ವಿಡಿಯೋಲಿ ನೋಡ್ಕೊಂಬರೋಣ. ಈ ವಿಡಿಯೋ ನಾನು ಮಾಡಿದ್ದು ಅರ್ಲಿ ಮಾರ್ನಿಂಗ್ 4 o'clockಲ್ಲಿ. 4 o'clockಲ್ಲೂ ನೋಡ್ಬೋದು ಎಲ್ಲ ಶಾಪ್ಸು ಆಲ್ಮೋಸ್ಟ್ ಓಪನ್ ಇದೆ. ದುಬೈಯಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ 24/7 ಓಪನ್ ಇರುತ್ತೆ. ಎಲ್ಲಿ ಹೋಗ್ತಾ ಇದೀವಿ ಈಗ ನಾವು? ದುಬೈ ಸಿಟಿ ಟೂರ್. ಇಬ್ರು ಫ್ರೆಂಡ್ಸ್ ಆಗಿ ಗಿವ್ ಹಗ್ಗಿ. ಇದು ನನ್ನ ಸಿಸ್ಟರ್ ಇನ್ ಲಾ ಅವ್ರು ಇದ್ದಿದ್ದ ರೂಮು. ಇದು ತುಂಬ ಸ್ಪೇಷಿಯಸ್ ಆಗಿ ದೊಡ್ಡದಾಗಿತ್ತು. ಬಿಕಾಸ್ ಅವ್ರು 4 ಮೆಂಬರ್ ಇದ್ದಿದ್ದರಿಂದ ಈ ರೂಮ್ ಓಪನ್ ಮಾಡಿದರು. ದುಬೈ ಸಿಟಿ ಟೂರ್ಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಫ್ಯಾಮಿಲಿಗೆ ಸರಿ ಇದೆ. ಹಾಂ ಹೇಳು ಮೈಕ್. बलदेव सिंह. बलदेव, ओके. पंजाब से हो? ओके. आप कहाँ से हैं? कर्नाटका, बैंगलोर. बेंगलोर. आज अभी हमारा दुबई का सिटी टूर है. ओके. दुबई ನಮಗೆ ಗೊತ್ತಿರಲಿಲ್ಲ ನಮ್ಮ ಜೊತೆ ಗೈಡ್ ಕೂಡ ಬರ್ತಾರೆ ಅಂತ. ಸೊ ಇವರಿದ್ದು ತುಂಬ ಒಳ್ಳೆಯದಾಯಿತು. ಎಷ್ಟು ಇನ್ಫಾರ್ಮೇಷನ್ ನಮ್ಗೆ ಗೊತ್ತಾಯಿತು. We are starting with the tour now. We'll be doing Dubai city tour. And in Dubai city tour we will cover almost all the places. Like we are starting from old part of city. So as of now you are staying in Bar Dubai area. In the past we had only 2 areas, Bar Dubai and Deira Dubai. The downtown, Marina, Al Barsha, Palm Jumeirah Island, these all are the new part of Dubai city. So first of all we'll be taking a round from that area which is known as the Heritage Village. Okay. Officially known as Al Fahidi Historical Neighborhood. That is the exact place where Dubai started actually. Okay. And exactly near to that area we have Meena Bazaar. Meena Bazaar is a famous Indian shopping area. If you want to go for shopping, like it's a kind of like normal shopping, not a branded one. Okay. So you can visit to Meena Bazaar. ಐದು ಹೇಳಿದ ಮೀನಾ ಬಜಾರ್ ಇದೆ. ಸೇಮ್ ನಮ್ಮ ಬೆಂಗಳೂರಲ್ಲಿರೋ ಚಿಕ್ಕಪೇಟೆಲಿ ನಾವು ರೌಂಡ್ ನೋಡಿದ್ದೀವಲ್ಲ, ಸೇಮ್ ಹಂಗೆ ಇದೆ. ಇಲ್ಲಿ ಡಿಫ್ರೆನ್ಸ್ ರೋಡ್ಸ್. So now you see on your right side. This is main entrance to entry. Burj ವರ್ಲ್ಡ್ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ನೇನಿದೆ, ಇದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಕಾಸು ಕೊಟ್ಟರೆ ನಾನು ಕಟ್ತೀನಪ್ಪ. ಫಸ್ಟ್ ಆ್ಯಂಡ್ ಲಾಸ್ಟ್ 7 ಸ್ಟಾರ್ ಬಿಲ್ಡಿಂಗ್. ನಾನು ಕರೆಕ್ಟ್ ಮಾಡ್ತೀನಿ ಇದನ್ನೆಲ್ಲ, ಡೋಂಟ್ ವರಿ. ನಾನು ರೀ, ಈ ಬೀಚ್ ಪಕ್ಕ ಒಂದು ಇಲ್ಲೊಂದು ಮನೆ ಕಟ್ಸ್ಕೊಡ್ತೀರಾ? A few moments later. ಅನ್ವಿತ್ ಬೇಡ. ಮನೆ ಕಟ್ಸ್ಕೊಳ್ಳೋದಿರ್ಲಿ, ನಿಮ್ಮ ಮಗನಿಂದ ಓಡೋಗೋದೇ ಆಗೋಗುತ್ತೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಬುರ್ಜ್ ಅಲ್ ಅರಬ್ ಹೋಟೆಲ್. ವರ್ಲ್ಡಲ್ಲಿ ಏನಾರ 7 ಸ್ಟಾರ್ ಹೋಟೆಲ್ ಅಂತ ಇದ್ರೆ ಅದು ಇದು ಮಾತ್ರ. ಈ ಹೋಟೆಲ್ನ ಪ್ರೈಸ್ ಕೇಳಿದ್ರೆ ಎಲ್ರಿಗೂ ತಲೆ ಸುತ್ತ ಬರೋದಂತೂ ಪಕ್ಕ. ಈ ಹೋಟೆಲಲ್ಲಿ ಟೋಟಲ್ 202 ರೂಮ್, ಅಂದರೆ 202 ರೂಮ್ಸ್ ಇದೆ. ನಾವು ಇದನ್ನ ಈಚೆಯಿಂದ ತೋರಿಸ್ತಾ ಇದೀವಿ. ನಮ್ಮ ಡಾಕ್ಟರ್ ಬ್ರೋ ಅವರು ಇದನ್ನ ಒಳಗಿಂದ ತೋರಿಸಿದ್ದಾರೆ. ಬಿಸಿಲಿಗೆ ಜಾಸ್ತಿ ಇರೋಕ್ಕಾಗಲ್ಲ. ಯಾವ ಸನ್ಸ್ಕ್ರೀನು ವರ್ಕ್ ಆಗಲ್ಲ ಇಲ್ಲಿ. ಬಿಸಿಲಿಗೆ ಜಾಸ್ತಿ ಇರೋಕ್ಕಾಗಲ್ಲ. ಸೊ ಇದಾಗಿತ್ತು ನಮ್ಮ ಅಲ್ ಅರಬ್ನ ಈಚೆಯಿಂದ ನೋಡಿದ್ದು. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಬುರ್ಜ್ ಅಲ್ ಅರಬ್ ಪಕ್ಕದಲ್ಲಿರೋ ಇನ್ನೊಂದು 5 ಸ್ಟಾರ್ ಹೋಟೆಲ್ ಅಲ್ ಕಸ್ ಅಂತ. ಈ ಹೋಟೆಲಲ್ಲಿರೋ 18 ಹಾರ್ಸಸ್ ಗೋಲ್ಡ್ ಪ್ಲೇಟೆಡ್ ಇಂದ ಮಾಡಿರೋದು. ಪ್ಯೂರ್ ಗೋಲ್ಡ್. 18 ಕ್ಯಾರೆಕ್ಟರ್ gold plated. ಪ್ಲೇಟೆಡ್. Wow, coach. Count the horse. ಮುಂದೆ ನೋಡಿ ಹೆಂಗಿದೆ. ದಿಸ್ ಇಸ್ 5 ಸ್ಟಾರ್ ಹೋಟೆಲ್. ವಾಟ್ ಇಸ್ ದ ನೇಮ್? Name of the hotel is Al Qasr. Al Qasr. ಇದೊಂದು ಫೇಮಸ್ 5 ಸ್ಟಾರ್ ಹೋಟೆಲ್ ದುಬೈಯಲ್ಲಿ. ನೋಡೋಕ್ಕೆ ಡಿಟ್ಟೋ ಪ್ಯಾಲೇಸ್ ಥರನೇ ಬಿಲ್ಡ್ ಮಾಡಿದ್ದಾರೆ.
Burj Al Arab is more costly. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಪಾಮ್ ಜುಮೇರಾ. ಸಮುದ್ರನೇ ಜರ್ಕ್ಸಿ ಬಿಲ್ಡ್ ಮಾಡಿರೋ ಅಂತ ಹೈಲ್ಯಾಂಡ್ಗೆ ನಾವು ಇವಾಗ ಹೋಗ್ತಾ ಇದೀವಿ. Villas with their own private beaches. So as we are going through here now, so on the right side, if you will see the first front. This one, this front you will see now. Okay. On the right side, you can see the villas with the private beaches. Yes. Every house has their own private beach. Now we are done with the trunk area. We are starting with the fronts. So both sides will be having the fronts, and if you will notice the fronts on the right side, the front will go straight and bend to the right, like the leaves are bending down. So now you can see on the right side, this is the first front A. Front is going straight and bending to the right. And now here we have front B. ನೋಡಿದ್ರಲ್ವಾ, ಇದು ಆ್ಯಕ್ಚುಲಿ ಸಮುದ್ರದ ಮೇಲೆ ಇವರು ಮ್ಯಾನ್ ಮೇಡ್ ಐಲ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ನೋಡೋಕೆ ಮಾತ್ರ ಇದು ಸೂಪರ್ ಆಗಿದೆ. ವಿಡಿಯೋ ಐ ಥಿಂಕ್ ಜಸ್ಟಿಸ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. Shah Rukh Khan villa will come on the left side, Lucky front. Okay. Like what is the cost here? The villas? Which is at 14 million, 15 million dollars. Dollars. This is the high-end expensive area. See, this is the underwater tunnel. Chilled water. This is under the sea tunnel. We have two underwater tunnels in Dubai. One is this Palm Jumeirah tunnel, and one we have in Deira, which is Al Sindiga tunnel. So we have those. ಗೈಡ್ ನಮ್ಮನ್ನ ಕೇಳಿದ್ರು, ನಿಮಗೆ ಅಂಡರ್ ವಾಟರ್ ವ್ಯೂ ಬೇಕಾ ಇಲ್ಲ ಪಾಮ್ ಜುಮೇರಾ ಫುಲ್ ಟಾಪ್ ವ್ಯೂ ಏರಿಯಲ್ ವ್ಯೂ ನೋಡ್ತೀರಾ ಅಂತ. ನಾವು ಅಂದ್ಕೊಂಡ್ವಿ ಅಂಡರ್ ವಾಟರ್ ವ್ಯೂ ಅಂದರೆ ಟ್ರಾನ್ಸ್ಪರೆಂಟ್ ಇರುತ್ತೆ, ನಾವು ಸಮುದ್ರದ ಮಧ್ಯೆ ಹೋಗ್ತೀವಿ ಅಂತ. ಬಟ್ ಅದಾಗಿರಲಿಲ್ಲ. ಅಲ್ಲಿ ಡಿಸಪಾಯಿಂಟ್ ಆಯಿತು. This is Arabian Gulf. On the other side of the Gulf, we have Iran border. Iran. Construction of this island they started in 2001, and it took 6 years to complete the shape of this island. Okay. After that, they took 2 more years to construct buildings, hotels, and apartments. And it took only 48 hours to sold this island. The whole island was sold out in 48 hours. This Hotel Atlantis the Palm, which is ಈಗ ನೋಡ್ತಿರೋದು ಹೋಟೆಲ್ ಅಟ್ಲಾಂಟಿಸ್ ಪಾಮ್. ಇದು ಒಂದು ಪ್ರಪಂಚದ ಅದ್ಭುತ ಅಂತಲೇ ಹೇಳ್ಬೋದು. ಇದು ನೋಡೋಕ್ಕೆ ತುಂಬ ಸಖತ್ತಾಗಿದೆ ಆ್ಯಂಡ್ ಅಷ್ಟೇ ಎಕ್ಸ್ಪೆನ್ಸಿವ್ ಆಲ್ಸೋ. that building which is coming now, that is Atlantis the Royal. This is a 45 floors building. These are 6 towers joined accordingly. It seems like a block shaped building, and it's not only a block shaped building, it's a curved shaped block shaped building. Okay. In this building we have 795 rooms, 65 swimming pools, and at the time of opening ceremony, Beyonce, which is a famous singer in the world, she came here for the performance, and she took $25 million for 1 hour performance. This is Atlantis the Royal, and this is Hotel cum Residence. So this is Hotel cum Residence. So they have a residence also inside, and they have hotel also inside. ಈಗ ನೋಡ್ತಾ ಇರೋದು ಅಟ್ಲಾಂಟಿಸ್ ರಾಯಲ್. ಇದು ಅಟ್ಲಾಂಟಿಸ್ ಪಾಮ್ನ ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ಬೋದು. ಅದೊಂದು ಅದ್ಭುತ ಅಂದರೆ ಇದಕ್ಕಿಂತ ಡಬಲ್ ಅಂತಲೇ ಹೇಳ್ಬೋದು. ಎಷ್ಟು ದೊಡ್ಡದಾಗಿದೆ ಅಂದರೆ ವಿಡಿಯೋಲಿ ಇದು ಇಷ್ಟು ಕಾಣುತ್ತೆ, ಬಟ್ ನೋಡೋಕ್ಕೆ ಕಣ್ಣು ನಮ್ಗೆ ಅಷ್ಟು ಸಾಲಲ್ಲ, ಅಷ್ಟು ದೊಡ್ಡದು. ಸ್ವರ್ಗನ ಅವ್ರು ಬಿಲ್ಡ್ ಮಾಡಿರೋದು ಸಮುದ್ರದ ಮೇಲೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗೆ ಕಟ್ಟಿರ್ಬೋದು ಅಂತ. ವಿತಿನ್ 6 years ಈ ಬಿಲ್ಡಿಂಗ್ನ ರೆಡಿ ಮಾಡಿದ್ದಾರೆ. ಇದು ಅದ್ಭುತ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನು ಮುಂದೆ ಇನ್ನೂ ಏನೇನು ಟೆಕ್ನಾಲಜಿ ಬರುತ್ತೆ ಅಂತ ಅನಿಸುತ್ತೆ. ಈಗಿರೋ ಟೆಕ್ನಾಲಜಿಲೇ ಅವ್ರು ಈ ಥರ ಮಾಡಿದ್ದಾರೆ, ಇನ್ನು ಮುಂದೆ ಹೇಗೆ? ಬೆಂಗಳೂರಲ್ಲಿ ಆರಾಮಾಗಿರುವುದು ಬಿಟ್ಟು ನೀವು ಏನು ಬರೀ ಮಾತಿಗೆ ಮುಂಚೆ ವಿಡಿಯೋ ತೆಗೀರಿ, ಬರೀ ಅಲ್ಲೇ ನೀನು ಹೊಗಳುತ್ತಾ ಇರಬೇಕು, ನಾನು ಬೈತಾ ಇರಬೇಕು, ಅದೇ ಚೆನ್ನಾಗಿರೋದು. ಈ ಪ್ಲೇಸ್ ಬಂದು ನಮಗೆ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಸ್ಟಾಪ್ ಮಾಡಿದ್ರು. ಇಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸು ತೆಕ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. 3, 2, 1 ಗೋ. ಮುಂದೆ ಅದೇ ಹಿಂದೆ ಹೋಗ್ತಿದ್ಯಾ? 3, 2, 1 ಗೋ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಸರಿಯಾಗಿ ದಬಾಕೊಂಡೆ ಇಲ್ಲಿ.
ಮತ್ತೆ ನಮ್ಮ ನೆಕ್ಸ್ಟ್ ಸ್ಟಾಪ್. ರೋಹನ್ ಗೌಡ್ರು ಬ್ಲಾಗ್ ಮಾಡ್ತಾ ಇದ್ದಾರೆ. ಮಾತಾಡಿ ರೋಹನ್ ಗೌಡ್ರೆ. It is man-made. They have taken the soil from the different country. ಓಕೆ. They have put it here. After that, there is a time-to-time water system which we call as a drip irrigation system. That's how they are able to maintain the greenery. And these are the palm trees in the center of the road. These are the palm trees. We have 40 million palm trees in the country. ಓಕೆ. Yes. Apart starting of a highway, if you are driving less than 60 kilometers per hour on this highway, you will get a fine. The first track along the yellow lane, that is the fast track, or professionally it is called as passing track. You can take a pass. Your speed must be 120. ಕೇಳಿಸ್ಕೊಂಡ್ರಿ ಅಲ್ವಾ, ದುಬೈಯಲ್ಲಿರೋ ಹೈವೇಸಲ್ಲಿ ಒಂದು ಟ್ರ್ಯಾಕ್ ಎಲ್ಲೋ ಲೈನ್ ಆಗಿರುತ್ತೆ. ಆ ಎಲ್ಲೋ ಲೈನಲ್ಲಿ ಹೋಗ್ಬೇಕಂದ್ರೆ ನಮ್ಮ ಸ್ಪೀಡ್ 120ಗಿಂತ ಕಮ್ಮಿ ಬಿದ್ದರೆ ನಮಗೆ ಫೈನ್ ಬೀಳುತ್ತೆ. ಇಮ್ಯಾಜಿನ್ ನಮ್ಮ ಇಂಡಿಯಾಲಿ ಅದೇ ನಾವು 120 ಸ್ಪೀಡ್ನ ಕ್ರಾಸ್ ಮಾಡಿದ್ರೆ ನಮಗೆ ಫೈನ್ ಬೀಳುತ್ತೆ. ಇಲ್ಲೆಲ್ಲ ಉಲ್ಟಾ. ನಾವು ಬಂದಿರೋದು ದುಬೈನ ಫೇಮಸ್ ಪ್ಲೇಸ್ ಡೌನ್ ಟೌನ್ಗೆ. ಈಗ ನೋಡ್ತಿರೋದು ಬಂದು ದುಬೈ ಫ್ಯೂಚರ್ ಮ್ಯೂಸಿಯಂ. ಇದಕ್ಕೆ ವಿತೌಟ್ ಪಿಲ್ಲರ್ನ ಕಟ್ಟಿರೋದು ಈ ಬಿಲ್ಡಿಂಗ್ನ. ಆ್ಯಂಡ್ ಇದು ದುಬೈ ಫೋಟೋ ಫ್ರೇಮ್. ಇದು 48 ಫ್ಲೋರ್ಸ್ ಇದೆ. ಇದ್ರದ್ದು ವಿಡಿಯೋಸ್ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. So you still remember what is my name? No, now God. Thank you. Our left side behind we have Jumeirah Mosque, which is famous mosque of Dubai, built in ಬಿಸಿಲು ಇಲ್ಲದ್ರೆ ಗೊತ್ತಾಗುತ್ತೆ. country, who is a current ruler of Abu Dhabi also, and we have vice president of the country who is a current ruler of Dubai. Okay. Like Dubai ruler is the vice president of the country and prime minister of Dubai city. Okay. And in Dubai we have more trade and tourism. In Abu Dhabi we have more crude oil. Okay. In Sharjah we have like more high-rise building for the accommodation purpose. Then in Ajman we have more resident industrial area. Ras Al Khaimah and Fujairah. These are a part of like hill stations. ನೋಡಿದ್ರಿ ಅಲ್ವಾ, ನಾನು ದುಬೈನೇ ಒಂದು ಕಂಟ್ರಿ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲ. 7 ಎಮಿರೈಟ್ಸ್ ಸೇರಿ ಒಂದು UAE ಕಂಟ್ರಿ ಆಗುತ್ತೆ, ಯುನೈಟೆಡ್ ಅರಬ್ ಎಮಿರೈಟ್ಸ್ ಅಂತ. ಅದರಲ್ಲಿ ದುಬೈಯು ಒಂದು ಎಮಿರೈಟ್ಸ್ ಅಷ್ಟೇ, ಕಂಟ್ರಿ ಅಲ್ಲ. ಇದಾಗಿತ್ತು ನಮ್ಮ ಸೆಕೆಂಡ್ ಡೇ ಸಿಟಿ ಟೂರ್. ಎಷ್ಟೊಂದು ಇನ್ನೂ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ನಾವು ಹೋಗಿದ್ದ ಪ್ಲೇಸ್ಗೆ. ಮತ್ತು ಇದೇ ದಿನ ನಮಗೆ ಇನ್ನೂ ಒಂದು ಟೂರ್ ಇದೆ, ಅದೇ ಡೆಸರ್ಟ್ ಸಫಾರಿ. ಈವ್ನಿಂಗ್ ನಮಗೆ ಡೆಸರ್ಟ್ ಸಫಾರಿ ಕರ್ಕೊಂಡು ಹೋಗ್ತಾರೆ. ಆ ವಿಡಿಯೋ ನನ್ನ ದುಬೈ ಸೀರೀಸಲ್ಲಿ ನೆಕ್ಸ್ಟ್ ಬರುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ವಿಡಿಯೋ ಹಂಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ. ಇದಾಗಿತ್ತು ನಮ್ಮ ಸೆಕೆಂಡ್ ಡೇ ಆಫ್ ದುಬೈ ಸಿಟಿ ಟೂರ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.